ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿರುವಂಥವ್ರು ಗೃಹ ಸಚಿವರು. ಯಾಕಂದರೆ ಜೈಲು ಇದೆಲ್ಲವೂ ಕೂಡ ಅವರ ಅಂಡರಲ್ಲಿ ಬರುತ್ತೆ. ಸೊ ಗೃಹ ಸಚಿವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ನೋಡಿ, ಈಗ ಗೃಹ ಸಚಿವರ ಬಳಿ ಉತ್ತರನೇ ಇಲ್ಲ. ಪ್ರತಿಕ್ರಿಯೆಯನ್ನು ನೀಡದೆ ಹೊರಟು ಹೋಗಿದ್ದಾರೆ ಪರಮೇಶ್ವರ್ ಅವರು. ರಾಜಾತಿಥ್ಯದ ಬಗ್ಗೆ ಪ್ರಶ್ನೆ ಕೇಳಿದ ವರದಿಗಾರರು ಸಹಜವಾಗಿ, ಯಾಕಂದ್ರೆ ಅವ್ರ ಅಂಡರ್ ಬರುತ್ತೆ, ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ. ಆದರೆ ಅವರೇ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ಏನಿದ್ರ ಅರ್ಥ? ಅವ್ರಿಗೇನು ಮಾಹಿತಿ ಇಲ್ಲ ಅಂತನ? ಖಂಡಿತವಾಗ್ಲೂ ಆ ಥರದಂತೂ ಖಂಡಿತ ಆಗೋದಿಲ್ಲ. ಯಾಕಂದರೆ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ ಅಂತ ಹೇಳಿದಾಗ ಸಹಜವಾಗಿ ಅವ್ರ ಹತ್ರ ಮಾಹಿತಿ ಇರಲೇಬೇಕು. ಅದು ಜೈಲಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡಿದ್ದಾರೆ. 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 ಸೊ ಇದು ನಮ್ಮ ರಾಜ್ಯದ ಗೃಹ ಸಚಿವರು. ಅವರು ಈಗ ಸದ್ಯಕ್ಕೇನು ರಿಯಾಕ್ಷನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಬಹುಶಃ ಅವ್ರಿಗೇನು ಮಾಹಿತಿ ಇಲ್ವಾ ಅಥವಾ ಮಾಹಿತಿಯನ್ನು ಪಡ್ಕೊಂಡು ಡೀಟೇಲ್ಡ್ ಆಗಿ ಮಾತಾಡೋಣ ಅನ್ನುವಂಥದ್ದಿದ್ದಾರೆ, ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಏನೂ ರಿಯಾಕ್ಷನನ್ನು ಗೃಹ ಸಚಿವರು ಕೊಟ್ಟಿಲ್ಲ. ಇನ್ನು ಬಿ ದಯಾನಂದ್ ಅವರು ಮಾತ್ರ ಇದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ವರದಿ ಕೊಡಿ ಅಂತ ಹೇಳಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ಕೂಡ.